ಡಾಕ್ಟರ್ ವಿ ಆರತಿ ಅವರು ಹಾಗೂ ಶ್ರೀಯುತ ದೈವಜ್ಞ ಹರೀಶ್ ಕಶ್ಯಪ್ ಅವರು, ಇವರಿಬ್ಬರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ವಾಗ್ಮಿ, ಲೇಖಕಿ, ಸಂಸ್ಕೃತ ವಿದುಷಿ, ಭಾರತೀಯ ಸಂಸ್ಕೃತಿ, ಕಲೆ, ತತ್ವಶಾಸ್ತ್ರಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಕನ್ನಡದ ಆರತಿ ಅಕ್ಕ. ಅಂದರೆ ಜನ ಅವ್ರನ್ನ ಅಷ್ಟು ಪ್ರೀತಿಯಿಂದ ಕರೀತಾರೆ, ಅವರ ಜೊತೆಗೆ ಅಷ್ಟು ಆಪ್ತವಾಗಿ ಕನೆಕ್ಟ್ ಆಗ್ತಾರೆ. ಅವರಿವತ್ತು ನಮ್ಮ ಜೊತೆಗಿದ್ದಾರೆ. ಉಪನಿಷತ್ತುಗಳ ದಾರ್ಶನಿಕತೆಯಿಂದ ಹಿಡಿದು ಹಿಂದೂ ಧರ್ಮದ ಮಹತ್ವ, ಆಳ ಅಗಲಗಳ ಕುರಿತಾಗಿ ಅರಿವನ್ನು ಹಂಚುವ ಒಂದು ಮಹೋನ್ನತವಾದ ಕೆಲಸವನ್ನು ಡಾಕ್ಟರ್ ವಿ ಆರತಿ ಅವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ದೈವಜ್ಞ ಶ್ರೀ ಹರೀಶ್ ಕಶ್ಯಪ್ ಅವರು ಆಧ್ಯಾತ್ಮ ಚಿಂತಕರು, ಅಂಕಣಕಾರರು, ಖ್ಯಾತ ಜ್ಯೋತಿಷಿಗಳು, ಅರಿವಿನೆಡೆಗೆ ಪುಸ್ತಕ ಮಾಲೆಯ ರಚನೆಕಾರರು. ಇವರು ಕೂಡ ತಮ್ಮ ಅಮೋಘ ವಾಂಗ್ಮಯದ ಮುಖಾಂತರ ನಮ್ಮನ್ನ ಅರಿವಿನೆಡೆಗೆ ಕರೆದೊಯ್ಯಲಿದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಈ ಸೆಷನ್ ಅನ್ನ ನಡೆಸ್ಕೊಡ್ತಾರೆ. ಓವರ್ ಟು ಯು ಶ್ರೀಪಾದ್. ಎಲ್ರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಸಂಗಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದ ವಿಶೇಷವಾದಂತಹ ಆರಂಭ ಈ ಆಧ್ಯಾತ್ಮ ಸಂಗಮ. ಆಧ್ಯಾತ್ಮ ಮತ್ತು ಧರ್ಮ ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ, ಧರ್ಮ ಅಂದ ತಕ್ಷಣ ನಮಗೆ ಆಧ್ಯಾತ್ಮ ನೆನಪಾಗುತ್ತೆ, ಆಧ್ಯಾತ್ಮ ಅಂದ ತಕ್ಷಣ ನಮಗೆ ನೆನಪಾಗೋದು ಧರ್ಮ. ಸೊ ಏನಿದು ಧರ್ಮ, ಏನಿದು ಆಧ್ಯಾತ್ಮ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ಈ ವಿಚಾರವಾಗಿ ನಾವು ಮಂಥನ ಮಾಡುವಂತಹ ಈ ವಿಶೇಷ ಸಮಯವೇ ಈ ಆಧ್ಯಾತ್ಮ ಸಂಗಮ. ವಿಶೇಷ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ವಿ ಆರತಿ ಅವರಿದ್ದಾರೆ. ಆಧ್ಯಾತ್ಮಿಕ ಚಿಂತಕಿ ಮತ್ತು ಅಂಕಣಕಾರರು ಹೌದು. ಅವ್ರನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆರತಿ ಮೇಡಮ್. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದ. ಹಾಗೆಯೇ ಖ್ಯಾತ ಜ್ಯೋತಿಷಿ, ದೈವಜ್ಞರು, ಅಂಕಣಕಾರರು ಆಗಿರುವಂತಹ ಹರೀಶ್ ಕಶ್ಯಪ್ ಗುರುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಹರೀಶ್ ಕಶ್ಯಪ್ ಜಿ, ನಿಮಗೂ ಕೂಡ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಈ ಆಧ್ಯಾತ್ಮ ಅನ್ನುವಂಥದ್ದು ಏನು ಅಂತ ಪ್ರಶ್ನೆಯನ್ನು ನಮಗೆ ನಾವೇ ಮಾಡಿಕೊಳ್ಳುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಏನು ಆಧ್ಯಾತ್ಮ, ಏನು ಧರ್ಮ, ಈ ರೀತಿ ಪ್ರಶ್ನೆ ಮಾಡುವಂತಹ ಒಂದು ದುಸ್ಥಿತಿ ಅಂತ ಹೇಳ್ತಿರೋ ಅಥವಾ ಕಾಲ ಅಂತ ಹೇಳ್ತಿರೋ, ನೀವು ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕು. ಇಂಥ ಪರಿಸ್ಥಿತಿ ಬಂದಾಗ ಈ ರೀತಿಯ ಚರ್ಚೆಗಳ ಅಗತ್ಯ ತುಂಬ ಇದೆ. ಸೊ ಈ ಆಧುನಿಕತೆಯ ಭರದಲ್ಲಿ ಆಧ್ಯಾತ್ಮ ಅನ್ನೋದನ್ನು ನಾವು ಓರಿಗೆ ಹಚ್ಚಿ ನೋಡಿದಾಗ ನಮ್ಗೆ ಸಿಗೋದೇನು ಆರತಿ ಅವರು? ಹಾಂ, ಎಲ್ರಿಗೂ ನಮಸ್ಕಾರ. ಕೇಳಿಸಿದ್ಯಾ? ಓಕೆ, ಎಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಟಿವಿಯವರ ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನ ಅಭಿನಂದನೆಗಳು. ಬರೀ ಅಲ್ಲಿ ಹೊಡೆದ್ರು, ಇಲ್ಲಿ ಬಡಿದ್ರು, ಇಲ್ಲಿ ಸಾಯಿಸಿದ್ರು, ಇಲ್ಲಿ ಸತ್ರು, ವಾಸ್ತವ ತಿಳ್ಕೊಳ್ತಿರ್ತೀವಿ. ತನ್ಮಧ್ಯೆ ಸುಂದರವಾದ ಸತ್ಯಶಿವ ಸುಂದರದ ಧ್ಯಾನ ಕೂಡ ನಡೀತಾ ಇರಬೇಕು. ಹಾಗಾಗಿ ಇಂಥ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ತುಂಬ ಸಂತೋಷ. ಅಧ್ಯಾತ್ಮ ಶಬ್ದದ ನಿರ್ವಚನವನ್ನು ಆತ್ಮಾನಮಧಿಕೃತ್ಯ ಅಂತ ಹೇಳ್ತಾರೆ. ಆತ್ಮದ ಕಡೆಗೆ ಹೋಗುವ ಪ್ರಯಾಣವೇ ಅಧ್ಯಾತ್ಮ ಅಂತ. ಆತ್ಮ ಅಂದರೆ ಏನು? ತಾನು ಅಂತ ಅರ್ಥ. ನಾವು ಈ ಜಗತ್ತಿನಲ್ಲಿದ್ದೀವಿ, ಆದರೆ ನಾವೇನು ಅಂತ ತಿಳ್ಕೊಂಡು ನಾವು ಜಗತ್ತಲ್ಲಿದ್ದರೆ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಬರುತ್ತೆ. ಇಲ್ಲೇ ಹೋದರೆ ಒಂಥರ ಕಳೆದೋಗ್ಬಿಡ್ತೀವಿ. ನಾವು ಕಳೆದೋಗೋದಕ್ಕೆ ಕಾರಣ ಏನು ಅಂದರೆ ನಮ್ಮನ್ನು ನಾವು ಮರೆಯುವಂಥದ್ದು. ಹಾಗಾಗಿ ನಮ್ಮಲ್ಲಿ ನಮ್ಮ ಋಷಿಗಳು ಜೀವನವನ್ನು ಅರ್ಥ ಮಾಡ್ಕೊಡೋದಕ್ಕೆ ಒಂದು ಪುರುಷಾರ್ಥಗಳ ಸಂಹಿತೆಯನ್ನು ನಮ್ಮ ಮುಂದೆ ಇಡ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಪುಟ್ಟ ಮಕ್ಕಳಿಗೆ ಹೇಳ್ಕೊಟ್ಬಿಡ್ಬೇಕು ಇದನ್ನು. ಇದು ಇಷ್ಟು ಅರ್ಥ ಆದರೆ ನಮ್ಮ ಭಾರತೀಯ ಚಿಂತನೆಯ ಬಹಳ ವಿಚಾರಗಳು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತವೆ. ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಮೋಕ್ಷದಿಂದ ಶುರು ಮಾಡೋಣ. ಕಾಮ ಅಂದರೆ ಏನು? ಬಯಕೆ. ಎಲ್ಲ ಬಗೆಯ ಬಯಕೆಗಳು. ನಾನು ಕಾಫಿ ಕುಡಿಬೇಕು ಅನ್ನೋ ಬಯಕೆಯಿಂದ ಹಿಡಿದು ನಾನು ಸ್ವರ್ಗವನ್ನು ಪಡಿಬೇಕು ಅನ್ನೋ ಬಯಕೆ ಇರ್ಬೋದು, ಉನ್ನತ ಸ್ಥಾನ ಬೇಕು, ಹುದ್ದೆ ಬೇಕು, ಧನ ಕನಕ ಬೇಕು, ಕೀರ್ತಿ ಬೇಕು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಬಗೆಯ ಕಾಮಗಳು, ಅದೆಲ್ಲ ಕೂಡ ಕಾಮ ಅನ್ನುವ ಪುರುಷಾರ್ಥದ ಪರಿಧಿಯೊಳಗೆ ಬರುತ್ತೆ. ಈಗ ಕಾಮ ಅನ್ನುವ ಪುರುಷಾರ್ಥಕ್ಕೆ ಪೂರಕವಾದಂಥ ರಿಸೋರ್ಸ್ ಏನಿದೆ, ಸಂಪನ್ಮೂಲಗಳು, ಅದನ್ನು ಅರ್ಥ ಅಂತ ಹೇಳ್ತಾರೆ. ಇನ್ನು ಕಾಫಿ ಕುಡಿಬೇಕು ಅಂದರೆ ಕಾಫಿ ಪುಡಿ ಬೇಕು, ನೀರು ಬೇಕು, ಹಾಲು ಬೇಕು, ಪಾತ್ರೆ ಬೇಕು, ಒಲೆ ಬೇಕು, ಸ್ಟವ್ ಬೇಕು,
ಇದೆ ಎಲ್ಲ ಬೇಕಾಗುತ್ತೆ, ಅಥವಾ ಮಾಡಿಕೊಡೋರು ಬೇಕು. ಹೀಗೆ ಒಂದೊಂದು ಕಾಮಕ್ಕೂ ಪೂರಕವಾದಂಥ ಅರ್ಥ ಸಂಪನ್ಮೂಲಗಳನ್ನು ನಾವು ಜಗತ್ತಲ್ಲಿ ನೋಡ್ತೀವಿ. ಅದು ಮಾನವ ಸಂಪನ್ಮೂಲ ಆಗ್ಬೋದು ಅಥವಾ ದ್ರವ್ಯ ಸಂಪನ್ಮೂಲ ಆಗ್ಬೋದು. ಈ ಅರ್ಥ ಕಾಮಗಳು ನಮ್ಮಲ್ಲಿ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಹುಟ್ಟಿದ ತಕ್ಷಣ ನಮ್ಮಲ್ಲಿ ಅರ್ಥ ಕಾಮ ಬಂದ್ಬಿಡುತ್ತೆ, ಅರ್ಥವೂ ಸುತ್ತೂ ಇರುತ್ತೆ. ಈಗ ಇದನ್ನು ರೆಗ್ಯುಲೇಟ್ ಮಾಡಬೇಕು. ಕಾಮವೂ ಅತಿಯಾಗಬಾರ್ದು, ಅರ್ಥವನ್ನು ಕೂಡ ಅತಿಯಾಗಿ ದುರ್ಬಳಕೆ ಮಾಡಬಾರ್ದು. ಅದಕ್ಕಾಗಿ ಧರ್ಮ ಅಂತ ಒಂದು ವ್ಯವಸ್ಥೆ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾಹ ಅಂತ ಮಹಾಭಾರತದ ಮಾತು. ಧಾರಣಾತ್ ಧರ್ಮ ಇತ್ಯಾಹು. ಧರ್ಮ ಅಂದ್ರೇನು? ಧರ್ಮ ಅಂದರೆ ಒಂದು ಮತ, ಒಂದು ರಿಲಿಜನ್ ಅಲ್ಲ. ಫಸ್ಟ್ ಆಫ್ ಆಲ್ ಈ ಕಚ್ಚಡ ಅಂತ ಹೇಳ್ತೀನಿ, ಬ್ರಿಟಿಷರ್ಸು ತುಂಬ ಹೇಸ್ಟಿಯಾಗಿ, ತುಂಬ ತಪ್ಪಾಗಿ ಹೇಗೋ ನಮ್ಮ ಪಾರಿಭಾಷಿಕ ಪದಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ ಡಿಕ್ಷನರೀಸ್ ಮಾಡಿಬಿಟ್ರು. ಅವರ ಅಭಿಪ್ರಾಯದ ರಿಲಿಜನನ್ನು ನಮ್ಮ ತಲೆ ಮೇಲೆ ಹೇರಿದ್ರು. ನಮ್ಮಲ್ಲಿ ರಿಲಿಜನ್ ಅನ್ನೋ ಅದು ಫಿಟ್ ಆಗೋದೇ ಇಲ್ಲ ನಮಗೆ. ಒನ್ ಮ್ಯಾನ್ ಒನ್ ಬುಕ್ ಒನ್ ಟೀಚರ್, ಅದು ಫಿಟ್ ಆಗೋದೇ ಇಲ್ಲ ನಮಗೆ. ಮತ ಇದೆ ನಮ್ಮಲ್ಲಿ, ಧರ್ಮ ಇದೆ. ಧರ್ಮ ಅನ್ನೋದು ಸಾರ್ವತ್ರಿಕವಾದದ್ದು. ಇಡೀ ಸಮಾಜವನ್ನು, ವ್ಯಕ್ತಿಯನ್ನು ಮತ್ತು ಸಮಷ್ಟಿಯನ್ನು ಕೂಡ ಹಿಡಿದು ಚೆನ್ನಾಗಿ ಸಮರಸದಲ್ಲಿ ಬಾಳೋದಕ್ಕೆ ಒಂದು ಒದಗುವಂಥ ಸೂತ್ರಕ್ಕೆ ಧರ್ಮ ಅಂತ ಹೇಳ್ತೀವಿ. ಆ ಧರ್ಮವನ್ನು ಪ್ರತಿ ಸಲ ನಾವು ಚಿಂತಿಸಿ ಅರ್ಥ ಮಾಡ್ಕೋಬೇಕು. ಅದನ್ನು ಋತ ಅಂತ ಹೇಳ್ತಾರೆ. ಧ್ಯಾನಿಸಿ ಚಿಂತಿಸಿ ಋತ ಪ್ರಜ್ಞೆಯಿಂದ ಅದನ್ನು ವಾಚಿಕವಾಗಿ ಸತ್ಯವಾಗಿ ಇಂಪ್ಲಿಮೆಂಟೇಷನಲ್ಲಿ ಧರ್ಮವಾಗಿ ತರಬೇಕು ಅಂತ. ಈ ಧರ್ಮವನ್ನು ಏನು ಮಾಡುತ್ತೆ ಧರ್ಮ? ಅರ್ಥಕಾಮಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಈಗ ಅತಿಯಾದಾಗ ಕಾಮ ಸಾಕು, ಅದು ಒಳ್ಳೆಯದಲ್ಲ, ಹಿಡ್ಕೋ, ಸಂಯಮಿಸು ಅಂತ ಧರ್ಮ ನಮ್ಗೆ ಹೇಳುತ್ತೆ. ಒಳಗಡೆಯಿಂದ ಋತಪ್ರಜ್ಞೆ ಹೇಳಿದ್ರೆ ಸರಿ. ಕೇಳಲಿಲ್ವಾ ಋತಪ್ರಜ್ಞೆಯ ಮಾತು? ಪ್ರಾಜ್ಞರು ನಮ್ಮನ್ನು ಹಿಡಿತಾರೆ. ಬೇಡ ಮಾಡಬೇಡ, ಪನಿಷ್ಮೆಂಟ್ ಕೊಡ್ತೀನಿ, ಹಿಡಿತಾರೆ. ಸೊ ಸಾಮಾನ್ಯರಿಗೆ ಯಾರಿಗೆ ಋತಪ್ರಜ್ಞೆಯ ಕಡೆಗೆ ಅಷ್ಟು ಗಮನ ಇಲ್ವೋ, ಆತ್ಮ ಸಂಯಮ ಇಲ್ವೋ, ಅವರನ್ನು ಹಿಡಿದಿಡೋದಕ್ಕೆ ಧರ್ಮ ಅನ್ನೋ ವ್ಯವಸ್ಥೆ ಬೇಕಾಗುತ್ತೆ. ರಾಜಧರ್ಮ, ಪ್ರಜಾಧರ್ಮ, ಮಾತೃಧರ್ಮ, ಪಿತೃಧರ್ಮ, ಶಿಕ್ಷಕ ಧರ್ಮ, ವೃತ್ತಿ ಧರ್ಮ, ಹೀಗೆ ಧರ್ಮ ಅನ್ನೋದು ಆಯಾ ರೋಲಲ್ಲಿ, ರೆಸ್ಪಾನ್ಸಿಬಿಲಿಟಿಯಲ್ಲಿ, ದೇಶ, ಕಾಲ, ಸಂದರ್ಭ, ಪಾತ್ರದಲ್ಲಿ ಅದು ಹೋಗ್ತಾ ಆಗುತ್ತೆ. ಈಗ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಈ ಧರ್ಮದಿಂದ ಅರ್ಥಕಾಮಗಳನ್ನು ನಿಯಂತ್ರಿಸ್ಕೊಳ್ಳುವಂಥದ್ದು ಬೇಕಾಗತ್ತೆ. ಆ ಧರ್ಮದಲ್ಲಿ ವಿಶೇಷ ಮತ್ತು ಸಾಮಾನ್ಯ ಅಂತ ಅಂದರೆ ಸತ್ಯ ಧರ್ಮ, ಹಿಂಸೆ, ಇದೆಲ್ಲ ಸಮಷ್ಟಿ ಧರ್ಮ. ಆದರೆ ವೈಯಕ್ತಿಕವಾಗಿ ತಾಯಿಯಾಗಿ, ಸತಿಯಾಗಿ ನನಗೊಂದು ಧರ್ಮ ಇರುತ್ತೆ. ಮನೆಯಲ್ಲಿ ನಂದು ತಾಯಿಯಾಗಿ ಅಥವಾ ಹೆಂಡತಿಯಾಗಿ ಧರ್ಮ. ಬ್ಯಾಂಕಿಗೆ ಹೋದರೆ ನಾನು ಕಸ್ಟಮರ್ ಧರ್ಮ. ನಾನು ಮನೆಗೆ ಹೋಗ್ಬಿಟ್ಟು ಲೆಕ್ಚರ್ ಕೊಡ್ತೀನಿ, ಇಲ್ಲ ಫಸ್ಟ್ ಅಡುಗೆ ಮಾಡೋ ಹಸಿವೆ ಆಗ್ತಿದೆ ಅಂತಾರೆ. ಹೀಗೆ ನಮ್ಮ ಧರ್ಮ ಬದಲಾಗತ್ತೆ. ಅದು ವಿಶೇಷ ಧರ್ಮಗಳು. ಸಮಷ್ಟಿ ಧರ್ಮ, ಸಾಮಾನ್ಯ ಧರ್ಮ ಅಂದರೆ ಎಲ್ಲರೂ ಸೇರಿ ಪಾಲಿಸುವಂಥದ್ದು. ಈಗ ಈ ಧರ್ಮದಿಂದ ಅರ್ಥಕಾಮಗಳನ್ನು ನಿಯಂತ್ರಿಸ್ಕೊಂಡು ನಾವು ಚೆನ್ನಾಗಿ ಬದುಕಬೇಕು ಅನ್ನೋದು ವ್ಯವಸ್ಥೆ. ಅದಕ್ಕಾಗಿ ಧರ್ಮಶಾಸ್ತ್ರಗಳಿವೆ, ಎಲ್ಲ ಬೋಧನೆಗಳು ಪ್ರಾಜ್ಞರು, ಗುರು ಹಿರಿಯರು ಬೋಧಿಸ್ತಾರೆ, ಶಿಕ್ಷಕರು, ಪೋಷಕರು ದಾರಿ ಹಿಡಿದು ನಡೆಸ್ತಾರೆ. ಈಗ ಇದೆಲ್ಲ ಅಲ್ಲದೆ ನಾನೇನು ಅಂತ ನಾವು ಮರಿಬಾರ್ದು. ನಾವು ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ರು, ನಾವು ಬರೀ ಅನ್ನಮಯ ಕೋಶವಲ್ಲ, ನಾವು ಬರೀ ದೇಹವಲ್ಲ, ಇದರೊಳಗೆ ಸೂಕ್ಷ್ಮತರವಾದಂಥ ಪರ್ಸ್ನಾಲಿಟಿ ಇದೆ, ನಮಗೆ ಪಂಚಕೋಶಗಳಿವೆ ಅಂತ ಹೇಳ್ತಾರೆ. ಆ ಮನಸ್ಸು, ಬುದ್ಧಿ, ಇಂಟೆಲೆಕ್ಟ್ ಏನಿದೆ, ಅಲ್ಲಿ ಒಳಗಡೆ ಹೋಗ್ತಾ ಹೋಗ್ತಾ ಅಟ್ ದ ಕೋರ್ ನಾನೇನಾಗಿದ್ದೀನಿ, ಈ ಪಂಚಕೋಶಗಳ ಒಳಗೆ, ಈ ಕೋಶಗಳೆಲ್ಲ ನಮ್ಮ ಆವರಣಗಳಷ್ಟೇ, ಇದರೊಳಗಿನ ಒಳಗೆ ನಾನೇನಾಗಿದ್ದೀನಿ, ನಾನು ಆ ಇಡೀ ಜಗತ್ತನ್ನು ವ್ಯಾಪಿಸಿರುವಂಥ ಸಚ್ಚಿದ್ ಆನಂದ, ಅದರ ಕಿಡಿಯಾಗಿದ್ದೀನಿ. ಆದರೆ ನನಗೆ ಬೋಧೆ ಆಗ್ತಿಲ್ಲ, ನಂಗೆ ಅನುಭವಕ್ಕೆ ಬರ್ತಿಲ್ಲ. ಚರ್ಚೆ ಮಾಡ್ತೀವಿ, ಪುಸ್ತಕ ಓದ್ತೀವಿ, ವ್ಯಾಖ್ಯಾನ ಮಾಡ್ತೀವಿ. ಅನುಭವಕ್ಕೆ ಬರಬೇಕು ಅಂದರೆ ನಾವು ಅಂತರ್ಮುಖವಾಗ್ತಾ ಹೋಗಬೇಕು. ಅಂತರ್ಮುಖವಾಗಿ ಹೋಗಿ ಆ ಒಂದು ಆತ್ಮದ ಬೋಧೆಯನ್ನು ಪಡೆಯೋದನ್ನು ಅಧ್ಯಾತ್ಮ, ದ ಜರ್ನಿ ಟುವರ್ಡ್ಸ್ ಒನ್ ಸೆಲ್ಫ್ ಅಂತ, ಹೀಗೆ ಆತ್ಮಾನಂ ಅಧಿಕೃತ್ಯ ಅಂತ ಹೇಳ್ತಾರಲ್ಲ, ಇದನ್ನ ಮನಸ್ಸಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಇದಿಷ್ಟನ್ನು ನಾವು ಗ್ರಹಿಸಿದಾಗ ನಾನು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಗೃಹಿಣಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಸೈನಿಕನಾಗಿರ್ಬೋದು, ಪಾಲಿಟಿಷಿಯನ್ ಆಗಿರ್ಬೋದು, ಈ ಧರ್ಮಾರ್ಥ ಕಾಮಗಳ ಒಂದು ಸ್ವರೂಪ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹಾಗೂ ಇದರ ಮಧ್ಯದಲ್ಲೂ ನಾನೇನು ಅಂತ ಮರೆಯದೆ ಮಧ್ಯೆ ಕಳುಚ್ಕೊಂಡು ಬೆಳಗ್ಗೆ ಸಂಧ್ಯಾವನ್ನೇ ಅಂತಲೋ, ಸಾಯಂ ಇದು ಅಂತಲೋ, ಪೂಜೆ ಅಂತಲೋ, ಹಬ್ಬ ಹರಿದಿನ ಅಂತಲೋ ಮತ್ತೆ ನಾವು ಈ ಹೊರಗಡೆಯ ಈ ಆವರಣಗಳಿಂದ ಕಳುಚ್ಕೊಂಡು ಅಂತರ್ಮುಖವಾಗಿ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ಒಂಥರ ಬ್ಯಾಟ್ರಿ ರಿಫ್ರೆಶ್ ಆದಂಗೆ, ರೀಚಾರ್ಜ್ ಆದಂಗೆ ಮತ್ತೆ ನಾವು ಅಂತರ್ಮುಖವಾಗಿ ಆ ಅಧ್ಯಾತ್ಮದ ಬೋಧೆಯನ್ನು ತಂದುಕೊಂಡು ಮತ್ತೆ ಈ ಜಗತ್ತಿನಲ್ಲಿ ಧರ್ಮದಿಂದ ಬದುಕಬೇಕಾಗತ್ತೆ. ಇದು ಒಂದು ವ್ಯವಸ್ಥೆಯನ್ನು ನಮ್ಮ ಋಷಿಗಳು ಕೊಟ್ಟಿದ್ದಾರೆ. ಆದರೆ ಇವತ್ತು ಅನ್ಯಾಯವಾಗಿ ಅಧ್ಯಾತ್ಮ ಧರ್ಮ ಎಲ್ಲನೂ ಮೆಸಪ್ ಮಾಡಿಕೊಂಡು ಏನೇನೋ ಅರ್ಥೈಸ್ಕೊಂಡು ಒಬ್ಬೊಬ್ಬರು ಒಂದೊಂಥರ
ಥರ ವ್ಯಾಖ್ಯಾನ ಮಾಡಿಕೊಂಡು ತಪ್ಪು ಮಾಡಿದ್ರೆ ನೋಡಿ ನಿಮ್ಮ ಅಧ್ಯಾತ್ಮದವ್ರು ಹೆಂಗೆ ಮಾಡಿದ್ರು. ಅಧ್ಯಾತ್ಮ ನಿಜಕ್ಕೂ ಇದ್ರೆ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಾವು ದೇಹದ ಲೆವೆಲಲ್ಲಿ ಅಲ್ಲಿ ಬದುಕೋದಿಲ್ಲ. ಧರ್ಮವರಿತಂಥವರು ಕೂಡ ತಪ್ಪು ಮಾಡೋದಿಲ್ಲ. ಧರ್ಮ ಅಧ್ಯಾತ್ಮ ಇರೋದೇ ನಮ್ಮಿಂದ ದೋಷಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ. ಹಾಗಾಗಿ ಈ ಸ್ಪಷ್ಟತೆ ಇದ್ದರೆ ಒಳ್ಳೆಯದು ಅನಿಸತ್ತೆ. ಇಲ್ಲದಿದ್ರೆ ಏನೋ ವ್ಯಾಖ್ಯಾನಗಳಲ್ಲಿ ಸಿಕ್ಕಾಕೊಂಡು ನಾವು ಕೊನೆಗೆ ಯಾರೋ ಒಬ್ಬರು ತಪ್ಪು ಮಾಡಿದ್ದು ನೋಡಿ ಇಡೀ ಧರ್ಮ ಪರಂಪರೆಯನ್ನು, ಸಾತ್ವಿಕ ಪರಂಪರೆಯನ್ನು ನಿಂದಿಸೋದು ಇದೆಲ್ಲ ಆಗತ್ತೆ. ಹಾಗಾಗಿ ಈ ಶಬ್ದಗಳ ಸ್ಪಷ್ಟತೆ ಇದ್ದರೆ, ಈ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಎಷ್ಟೋ ಸ್ಪಷ್ಟತೆ ಬರುತ್ತೆ. ಹರೀಶ್ ಕಶ್ಯಪ್ಜಿ, ಈಗ ಆಧ್ಯಾತ್ಮವನ್ನು ನನ್ನಲ್ಲಿ ನಾನು ತೊಡಗಿಸ್ಕೊಂಡಾಗ ಧರ್ಮ ಜಾಗೃತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಿದರೆ, ಮುಖ್ಯವಾಗಿ ಧರ್ಮ ಸಂಸ್ಕಾರ ಅಂತ ಬರುತ್ತೆ, ದಾನ ಧರ್ಮ ಅಂತ ಬರುತ್ತೆ, ಹಲವು ಧರ್ಮದ ವಿಧಗಳನ್ನು ಯಾವುದು ಧರ್ಮ ಅನ್ನೋದನ್ನು ಆರತಿಯವರು ಹೇಳ್ತಾ ಇದ್ರು. ಹಾಗಿದ್ರೆ ಈಗ ನಮಗೆ ಸವಾಲೇನು ಅಂತಂದರೆ, ಈಗಿನ ಜನ್ರೇಷನ್ಗೆ ಈ ಧರ್ಮವನ್ನು ಸಂರಕ್ಷಣೆ ಮಾಡೋದು ಹೇಗೆ, ಜೊತೆಗೆ ಈ ಜನ್ರೇಷನ್ಗೆ ನಾವು ಸಂಸ್ಕಾರವನ್ನು ಹೇಳಿಕೊಡೋದು ಹೇಗೆ, ಆಚಾರ ವಿಚಾರಗಳನ್ನು ಹೇಳಿಕೊಡೋದು ಹೇಗೆ, ಇದೇ ಒಂದು ದೊಡ್ಡ ಸವಾಲಾಗಿದೆ. ಸಂಸ್ಕಾರ ಅನ್ನುವಂಥ ವಿಚಾರ ಬಂದಾಗ ಬಹುಶಃ ಎಷ್ಟೋ ಜನ ಗೂಗಲಲ್ಲಿ ಸರ್ಚ್ ಮಾಡುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಗುರು ಶ್ರೀರ್ಬ್ರಹ್ಮಣೋ ವಿಷ್ಣು ಸುರಾಣಾಂಚ ಗುರೋರ್ಗುರು ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮಃ ಶ್ರೀ ಗುರುಭ್ಯೋ ನಮಃ. ನಿಮ್ಮ ಒಂದು ಆಸ್ಥೆಗೆ ನಿಮ್ಮ ಪ್ರಶ್ನೆಯೂ ಇವತ್ತಿನ ಕಾರ್ಯಕ್ರಮಕ್ಕೂ ಎರಡಕ್ಕೂ ಒಂದೇ, ಆಸ್ಥೆ. ಆಸ್ಥೆ ಇದ್ದರೆ ಮಾತ್ರ ಧರ್ಮದ ವಿಷಯವಾಗಿ ಚಿಂತನೆ ಅಥವಾ ಒಂದು ಸಂಸ್ಕೃತಿ, ಒಂದು ಜೀವಪರವಾಗಿರ್ತಕ್ಕಂತಹ ಒಂದು ವಿಷಯಗಳನ್ನು ಪ್ರಸ್ತುತಿ ಮಾಡಲಿಕ್ಕೆ ಅಥವಾ ವಿಚಾರ ಮಾಡಲಿಕ್ಕೆ ಸಾಧ್ಯ. ಅಲ್ಲೇ ಧರ್ಮ ಇದೆ ಅಂತಂತ ಹೇಳೋದು. ನೀವೇನು ತೊಡಕೋತಾ ಇದ್ದೀರಿ, ನಿಮ್ಮ ಪ್ರಶ್ನೆ ಏನಿದೆಯೋ ಅಲ್ಲೇ ಧರ್ಮ ಉಂಟು. ಇವತ್ತಿನ ರಿಪಬ್ಲಿಕ್ ಕನ್ನಡದ ಒಂದು ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕನ್ನಡ, ನಮ್ಮ ಧಾರ್ಮಿಕ ಚಿಂತನೆ, ಇದೆಲ್ಲ ಏನು ವಿಚಾರ ಮಾಡಬೇಕು ಅನಿಸ್ಬೇಕಲ್ಲ. ಅಹೋ ಮುಹುರಹೋ ಭುವಿ ರಸಿಕಾ ಭಾವುಕಾಹ ಅಂತಂತ ಶುಕ ಮಹರ್ಷಿಗಳು ಕೇಳ್ತಾರೆ. ಯಾರು ಕೇಳ್ತೀರಪ್ಪ ಧರ್ಮಕರ್ಮಗಳಿಂದ ಶುದ್ಧವಾಗಿರ್ತಕ್ಕಂಥ ವಿಷಯವನ್ನು, ಭಾಗವತ ರಸವನ್ನು, ಭಾಗವತ ಪುರಾಣವನ್ನು ಅಂತ ಕೇಳಿದಾಗ ಅದನ್ನು ಅಹೋ ರಸಿಕಾ ಭಾವುಕಾಹ ಅಂತ ಕೇಳ್ತಾರೆ. ಕೇಳಿರ್ಬೋದು ಕೆಲವರು, ಇವಲ್ಲಿ ಈ ಜನ್ರೇಷನ್ನವರು ಕೇಳಿರಲ್ಲ. ಭಾಗವತವನ್ನು ಶುರು ಮಾಡಿದಾಗ ಹಾಗೆ ಈ ವಿಷಯವನ್ನು, ಧರ್ಮ ಜಿಜ್ಞಾಸೆಯನ್ನು ಅಥಾಥೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಕೇಳ್ತಾರೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಶುರುವಾಗುವುದೇ ಜಿಜ್ಞಾಸೆಯಿಂದ, ಅದರ ಆಸ್ಥೆಯಿಂದ. ಈ ಆಸ್ಥೆಯು ನಮ್ಮಲ್ಲಿ ಬೆಳೆಸ್ತಕ್ಕಂತಹ ಮತ್ತು ಉಳಿಸ್ತಕ್ಕಂತಹ ಕೆಲಸವನ್ನು ನಾವು ಸಾಂಸ್ಥಿಕವಾಗಿ ಹೆಚ್ಚು ಮಾಡಬೇಕು ಮತ್ತು ಕೌಟುಂಬಿಕವಾಗಿ ಹೆಚ್ಚು ಮಾಡಬೇಕು. ಈ ಎರಡೂ ಕೂಡ ನಮ್ಮಲ್ಲಿ ಇರುವುದೇ. ನಾವಿರುವುದನ್ನು ಮಾಡದೆ ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಹಾಗಾಗಿ ಆಧ್ಯಾತ್ಮಿಕತೆ ಅನ್ನೋದು ಸ್ವಾಮಿಗಳಾಗಬೇಕು ಅಥವಾ ಇನ್ನೇನೋ ಒಂದು ಗಡ್ಡ ಬಿಟ್ಟುಕೊಂಡು ಎಲ್ಲೋ ದೂರ ಹೋಗಬೇಕು ಅನ್ನೋ ಒಂದು ವಿಷಯ ಅಲ್ಲ ಅದು. ಆಧ್ಯಾತ್ಮಿಕತೆ ಇಟ್ ಈಸ್ ಲೈಕ್ ಈ ಕನ್ಫು ಕಲೆ ಏನಿದೆ ಚೈನಾದಲ್ಲಿ, ಅವ್ರು ಹೇಳ್ತಾರೆ ನೀವು ಉಸಿರಾಡೋದು ಕೂಡ ಕನ್ಫೂನೇ ಅಂತ. ನೀನು ಎದ್ದು ನಿಂತ್ಕೊಳ್ಳೋದು ಕನ್ಫೂನೇ, ನೀನು ಚಪ್ಪಲಿ ಬಿಟ್ಟು ಮನೆ ಒಳಗಡೆ ಹೋಗೋದು ಕನ್ಫೂನೇ, ಹೇಗೆ ಬಿಟ್ಟು ಹೊರಗಡೆ ಬರ್ತೀಯ ಅನ್ನೋದು ಕನ್ಫೂನೇ. ಸಿ, ದಿಸ್ ಈಸ್ ದ ಕಾನ್ಷಿಯಸ್ ಲೆವೆಲ್, ಆಯಿತಾ. ಎಷ್ಟೋ ವಿಷಯವು ಆಧ್ಯಾತ್ಮಿಕತೆ ಹೆಸರಲ್ಲಿ ತುಂಬ ದೊಡ್ಡ ಬೆಟ್ಟ ಗುಡ್ಡಗಳ ಭಾರವನ್ನು ಮನುಷ್ಯನಲ್ಲಿ ಹೇರ್ಬಿಟ್ಟಿದೆ. ಇಟ್ ಈಸ್ ನಾಟ್ ಸೋ. ದ ಪ್ಯೂರೆಸ್ಟ್ ಕಾನ್ಷಿಯಸ್, ನಾನು ಏನು ಮಾಡ್ತಾ ಇದ್ದೀನಿ ಅಂತನ್ನುವ ಪ್ರಜ್ಞೆ, ಅದು ಆಧ್ಯಾತ್ಮಿಕತೆ. ಪ್ರಜ್ಞೆ ಇಲ್ಲದ ಒಂದು ನಡೆ ಏನಿದೆ ಅದು ಜಡತ್ವ. ಒಂದು ಅರ್ಥ ಆಗ್ತಿದೆಯಲ್ಲ. ಸೊ ಈ ಪ್ರಜ್ಞೆಯನ್ನು
ಕಳ್ಕೊಂಡಾಗ ಅಥವಾ ಪ್ರಜ್ಞೆಯ ಬಗ್ಗೆ ಅರಿವು ಇಲ್ಲದೆ ಇರಬೇಕಾದ್ರೆ ನಾವು ವಿಸ್ಮೃತಿ ಅಂತ ಕರೀತಾರೆ. ಹಾಗಿದ್ರೆ ಧರ್ಮದಿಂದ ಆಧ್ಯಾತ್ಮವೋ ಅಥವಾ ಆಧ್ಯಾತ್ಮದಿಂದ ಧರ್ಮವೋ ಅಂತ ಇದನ್ನು ನಾವು ಹೇಗೆ ನೋಡೋಣ ಅಂತ, ಎರಡೂ ಒಂದಾಗಿ ನೋಡುವ ಅಥವಾ ಹೇಗೆ? ಆಧ್ಯಾತ್ಮಿಕತೆ ಅಂತಂತ ಅನ್ನೋದು ಏನು ಕಾನ್ಷಿಯಸ್ ಏನಿದೆ, ಆ ಕಾನ್ಷಿಯಸ್ಸೇ ಧರ್ಮ, ಪ್ರಜ್ಞೆಯೇ ಧರ್ಮ. ಅದಕ್ಕೆ ಪ್ರಜ್ಞಾತ್ಮ ಅಂತ ಕರೀತಾರೆ. ಭಗವಂತನ ಮುಖ್ಯವಾದ 4 ಹೆಸರುಗಳು ಉಂಟು, ಆಯಿತಾ? ಜಾಗೃತ, ಸುಷುಪ್ತಿ, ನಿದ್ರಾ, ಮೋಕ್ಷ. ಈ 4 ಅವಸ್ಥೆಗೆ ಕಾರಣವಾಗಿರ್ತಕ್ಕಂಥ ಭಗವಂತನ ಒಂದು ನಾಮ ಪ್ರಜ್ಞೆ ಅಂತ ಹೆಸರು. ಈ ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ ಏನಾಗ್ತದೆ, ಧರ್ಮದ ಒಂದು ಸಂರಕ್ಷಣೆಗೂ ದಾರಿ ಆಗ್ತದೆ. ನಾನು ಏನು ಮಾಡಬೇಕು ಅಂತಂತ ತನಗೆ ತಾನೇ ಗೊತ್ತಾಗ್ತದೆ. ಪ್ರಜ್ಞೆಯೇ ಇಲ್ಲದೆ ಹೋದರೆ ನಾವು ಊರೆಲ್ಲ ಸುತ್ತಾಡ್ತಾನೆ ಇರಬೇಕಾಗ್ತದೆ. ಹಾಗಿದ್ರೆ ಈಗಿನ ಜನ್ರೇಷನ್ಗೆ ಯಾರು ಪ್ರಜ್ಞೆಯ ಕೊರತೆ ಕಾಡ್ತಾ ಇದೆ ಅಂತ ನಾವು ಅನ್ಕೋಬೋದು. ಯಾಕಂದರೆ ಸಂಸ್ಕಾರ ಅನ್ನುವಂಥ ವಿಚಾರ ಬಂದಾಗ ನೀವು ಸಂಸ್ಕಾರ ಕಲೀರಿ, ನಮ್ಮ ಸಂಸ್ಕೃತಿ ಏನು, ಆಚಾರ ವಿಚಾರ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದಾಗ ಸಂಸ್ಕಾರವನ್ನು ಪ್ರಶ್ನೆ ಮಾಡುವಂತಹ ಒಂದು ಮನೋಭಾವ ಈಗ ಬಂದಿದೆ. ಅದು ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸೋ ಮುಂಚೆ ಅವ್ರು ಹೇಳಿದ ಮಾತಿಗೆ ಪೂರಕವಾಗಿ ಒಂದು ಪದ್ಯ ನೆನಪಾಯಿತು, DVG ಅವ್ರದ್ದು. ಅವ್ರು ಹೇಳ್ತಾರೆ, ಮೋಕ್ಷದ ಆಸೆಯೋಳ ಅತ್ಯಾತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ, ಲಕ್ಷ್ಯ ಬಿಡದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ. ಸಾಮಾನ್ಯ ಧರ್ಮಗಳನ್ನು ಪಾಲಿಸ್ತಾ ನಾವು ಈ ಒಂದು ಪಕ್ವತೆಯನ್ನು ಪಡಿತೀವಿ. ಆ ಪಕ್ವತೆಯೇ ನಮಗೆ ಎಲಿಜಿಬಿಲಿಟಿ. ಅಪಕ್ವವಾದ ಮನಸ್ಸು ಅಧ್ಯಾತ್ಮಕ್ಕೆ ಹೋದರೂ ವಾಪಸ್ ಬಂದ್ಬಿಡುತ್ತೆ. ತುಂಬ ಜನ ನಾವು ಫ್ಯಾಸಿನೇಷನಿಂದ ಅಧ್ಯಾತ್ಮಕ್ಕೆ ಹೋಗ್ತೀವಿ, ಅದೇನೋ ಅತೀಂದ್ರಿಯವಾದದ್ದು, ಅದೇನೋ ಒಂಥರ ಇರುತ್ತೆ ಅಂತ. ಹಾಗೇನಿಲ್ಲ, ನಾನೇನು ಅಂತ ತಿಳ್ಕೊಳ್ಳೋದಷ್ಟೇ ಅಧ್ಯಾತ್ಮ. ನಾವೆಷ್ಟೋ ಆಗ್ತಾ ಹೋಗ್ತೀವಿ, ಅಷ್ಟು ಸಹಜವಾಗ್ತಾ ಹೋಗ್ತೀವಿ. ಸಹಜ ಆಯತೆ ಇತಿ ಸಹಜ, ನಮ್ಮ ರಿಯಲ್ ನೇಚರ್. ಪುಟ್ಟ ಮಕ್ಕಳು ಇರುತ್ತವಲ್ಲ, ಎಳೆಯ ಮಕ್ಕಳು, ಹಾಗಿರ್ತೀವಿ. ಬಾಲವತ್ತಿರ್ತಾನೆ ಪರಮಹಂಸಾವಸ್ಥೆಗೆ ಏರಿದವನು ಅಂತ ಭಾಗವತದಲ್ಲಿ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು, ರಮಣರು, ಅವರೇನು ಹೆಂಗೆಂಗೋ ಆಡಲಿಲ್ಲ ಅವರು. ಆದರೆ ನಾವು ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ. ವಿ ಆರ್ ಕಾಂಪ್ಲಿಕೇಟೆಡ್, ನಾಟ್ ಸ್ಪಿರಿಚುವಲ್. ಈಗ ನಿಮ್ಮ ಪ್ರಶ್ನೆಗೆ ಬರೋ ಹಾಗಿದ್ರೆ, ಪ್ರಜ್ಞೆ ಅಂತ ಹೇಳಿದ್ರಲ್ಲ, ಸಂಸ್ಕಾರ ಅಂತ. ಸಂಸ್ಕಾರ ಅಂದ್ರೇನು? ಸಮ್ಯಕ್ ಕರಣಂ ಅಂತ. ಒಂದು ಕಲ್ಲಿದೆ, ಅದು ಪ್ರಕೃತಿ, ಆಯಿತಾ? ಅದನ್ನು ಶಿಲ್ಪಿಯ ಕೈಯಲ್ಲಿ ಕೊಟ್ಟರೆ ಅದಕ್ಕೊಂದು ಸುಂದರವಾದ ಆಕಾರವನ್ನು, ಅದಾಗಲೇ ಒಂದು ಆಕಾರವಿದೆ, ಆಕಾರ ನಿರಾಕಾರಗಳಲ್ಲಿ ಇರುತ್ತವೆ. ಅದನ್ನು ಶಿಲ್ಪಿಯ ಕೈಯಲ್ಲಿ ಕೊಟ್ಟಾಗ ಒಂದು ಮನಸ್ಸಿನಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಆ ಉದ್ದೇಶಕ್ಕೆ ಅನುಗುಣವಾದ ರೂಪವನ್ನು ಕೊಡ್ತಾನೆ, ಅದೇ ಸಂಸ್ಕಾರ. ಅದು ಹಾಗೆ ಯಾರೋ ಒಬ್ಬರ ಕೈಯಲ್ಲಿ ಕೊಟ್ಟರೆ ಅದು ಕೆಳಗೆ ಬಿದ್ದು ಒಡೆದೋದ್ರೆ ವಿಕೃತಿ, ಏನೇನೋ ಆಗುತ್ತೆ, ಅನಿಶ್ಚಿತವಾದ ರೀತಿಯಲ್ಲಿ ಹೊಟ್ಟೋಗುತ್ತೆ ಜೀವನ. ಹಾಗೆ ನಮ್ಮ ವ್ಯಕ್ತಿತ್ವ ಕೂಡ. ಇದು ಭಗವಂತ ಈ ದೇಹ ಮನಸ್ಸು ಬುದ್ಧಿಗಳ ಸಂಕೀರ್ಣವನ್ನು, ಬಾಡಿ ಮೈಂಡ್ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್, ಇದನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ಸಂಸ್ಕರಿಸಬೇಕು. ಅದಕ್ಕೆ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳು. ಮಗು ತಾಯಿ ಹೊಟ್ಟೆಯಲ್ಲಿ ಇರುವಾಗಲೇ ಶುರುವಾಗುತ್ತೆ ಸಂಸ್ಕಾರ, ಗರ್ಭಾಧಾನ ಇತ್ಯಾದಿ, ಅಲ್ಲಿಂದ ಆಮೇಲೆ ಪುಂಸವನ, ಸೀಮಂತ, ಅದೆಲ್ಲ ಯಾಕೆ ಅಂದರೆ ಮಗು ಒಂದು ರೀತಿಯಲ್ಲಿ ಬೆಳೀಲಿ, ಆರೋಗ್ಯವಾಗಿರಲಿ. ದೇಹಕ್ಕೆ ಸಂಸ್ಕಾರ, ವ್ಯಾಯಾಮಾದಿಗಳು, ಯುಕ್ತಾಹಾರ ವಿಹಾರ, ನಿದ್ರಾ ಇತ್ಯಾದಿ. ಹಾಗೆ ಮನಸ್ಸಿಗೆ ಸಂಸ್ಕಾರ. ಮನಸ್ಸು ಅಂದ್ರೇನು? ಭಾವನೆಗಳ ಒಂದು ಸಮೂಹ. ಉಪನಿಷತ್ ಹೇಳೋ ಪ್ರಕಾರ ಮನಸ್ಸು ಅನ್ನೋದು ಬರೀ ಭಾವನಾತ್ಮಕವಾದದ್ದು, ಅದಕ್ಕೆ ಆಲೋಚನೆ ಇಲ್ಲ. ಇವತ್ತು ವೆಸ್ಟರ್ನ್ ಎಜುಕೇಷನ್, ಮೆಕಾಲೆ ಎಜುಕೇಷನ್ ಬಂದುಬಿಟ್ಟು ನಾವು ಎಲ್ಲ ಒಂಥರ ಬಗಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಮೈಂಡ್ ಥಿಂಗ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮ ವೇದಾಂತದ ದೃಷ್ಟಿಯಿಂದ ಮೈಂಡ್ ಓನ್ಲಿ ಫೀಲ್ಸ್. ಮನಸ್ಸಿಗೆ ಬುದ್ಧಿ ಇಲ್ಲ, ಮನಸ್ಸು ಬರೀ ಭಾವಿಸುತ್ತೆ, ರಾಗದ್ವೇಷಗಳಿಂದ ಕೂಡಿದ್ದು. ಅದರಲ್ಲಿ ಇನ್ನೊಂದು ಭಾಗ ಇದೆ, ಅದು ಚಿತ್ತ, ಅದು ಮೆಮೊರಿ ಸ್ಟೋರೇಜ್ ಇದ್ದಂಗೆ, CPU ಇದ್ದಂಗೆ. ಜನ್ಮಾಂತರದ್ದು ಈ ಜನ್ಮದ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆದರೆ ಬುದ್ಧಿ ಅಂತ ಒಂದಿದೆಯಲ್ಲ, ವಿಜ್ಞಾನ ಪ್ರಜ್ಞಾನ ಅಂತಿದೆಯಲ್ಲ, ಅದು ಆಲೋಚನೆ ಮಾಡುತ್ತೆ. ಈಗ ಮನಸ್ಸು ನಾಳೆ ಪರೀಕ್ಷೆ ಇದೆ ಅಂತ ಇಟ್ಕೊಳ್ಳಿ, ಹುಡುಗ ಹೋಗ್ತಾ ಇರ್ತಾನೆ, ಐಸ್ ಕ್ರೀಮ್ ತಿನ್ನೋಣ ಅನಿಸುತ್ತೆ, ಪಾನಿಪುರಿ ತಿನ್ನೋಣ ಅನಿಸುತ್ತೆ, ಸಿನಿಮಾ ಹೋಗೋಣ ಅನಿಸುತ್ತೆ. ಒಳಗಡೆಯಿಂದ ಒಂದು ಧ್ವನಿ ಹೇಳುತ್ತೆ, ನಾಳೆ ಪರೀಕ್ಷೆ ಇದೆ, ಔಟ್ ಆಫ್ ಫೋಕಸ್ ಹೋಗಬೇಡ, ಐಸ್ ಕ್ರೀಮ್ ತಿನ್ನಬೇಡ, ಗಂಟ್ಲಾಳಾಗತ್ತೆ, ನಾಳೆಗೋಸ್ಕರ ಸ್ವಲ್ಪ ಎಚ್ಚರವಾಗಿರು. ಯಾರು ಹೇಳ್ತಾ ಇದ್ದಾರೆ ಒಳಗೆ? ಅದು ಪ್ರಜ್ಞಾನ. ಸೊ ಮನಸ್ಸು ಆಸೆ ಪಡುತ್ತೆ, ಫೀಲ್ ಮಾಡುತ್ತೆ, ರಾಗ ದ್ವೇಷ ಬೇಕು ಬೇಡ ಇದೆ. ಆದರೆ ಬುದ್ಧಿ ಅದನ್ನು ನಿಯಂತ್ರಿಸುತ್ತೆ. ವ್ಯವಸಾಯಾತ್ಮಿಕ ಬುದ್ಧಿ, ನಿರ್ಣಯಾತ್ಮಿಕ ಬುದ್ಧಿ ಅಂತ. ಈ ಬುದ್ಧಿಗೆ ಸಂಸ್ಕಾರ ಎಲ್ಲಿಂದ ಸಿಕ್ಕತ್ತೆ? ಮನಸ್ಸಿಗೆ ಸಂಸ್ಕಾರ ಸತ್ಸಂಗ, ಭಜನೆ, ಒಳ್ಳೆಯವ್ರ ಸಹವಾಸದಲ್ಲಿರೋದು. ನಮ್ಮ ಧಾರ್ಮಿಕ ಸಂಸ್ಕೃತಿ ಎಲ್ಲ ಮನಸ್ಸಿಗೆ ಸಂಸ್ಕಾರ ಕೊಡೋಕ್ಕೆ. ಈ ಬುದ್ಧಿಗೆ ಸಂಸ್ಕಾರ ಕೊಡೋದಕ್ಕಾಗಿ ಶಾಸ್ತ್ರಾಧ್ಯಯನ, ತರ್ಕ, ಚರ್ಚೆ. ಈ ಫಿಂಗರ್ ಆನ್ ದ ಲಿಪ್ಸ್ ಕಲ್ಚರ್ ಇದೆಯಲ್ಲ, ಮೆಕಾಲೆ ಎಜುಕೇಷನ್, ಇದು ನಮ್ದಲ್ಲ. ನಮ್ಮದು ಚರ್ಚೆ ಮಾಡು ಅಂತ ಹೇಳ್ತಾರೆ, ಗುರುಕುಲ ಪದ್ಧತಿಯಲ್ಲಿ ಮಾತಾಡು ಅಂತ. ಮಕ್ಕಳಿಗೆ ಬಾಯಿ ಮುಚ್ಚಿ ಕೂಡಿಸ್ಬಿಟ್ಟು ನಿಮಗೆ ಡಿಗ್ರಿ ಕೊಡ್ತೀವಿ, ಸೊ ಬಾಯಿ ಮುಚ್ಕೊಂಡು ನಾವು ಹೇಳೋದೆಲ್ಲ ಸುಳ್ಳು ಇತಿಹಾಸವನ್ನೆಲ್ಲ ಕೇಳು ಅಂತ ನಮ್ಮ ಸಹನ ಅವ್ರು ಚೆನ್ನಾಗಿ ಹೇಳ್ತಾರೆ. ಅದನ್ನೆಲ್ಲ ಕೇಳು ಅಂತ ಹೇಳುವಂಥ ಒಂದು ಕ್ರೌರ್ಯ ನಮ್ಮಲ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಟುಡೇಸ್ ಮೆಕಾಲೆ ಎಜುಕೇಷನ್ ಇಸ್ ಫಿಂಗರ್ ಆನ್ ದ ಲಿಪ್ಸ್ ಎಜುಕೇಷನ್.
ಬಾಯಿ ಮುಚ್ಕೊಂಡು ಕೇಳು, ನಾವು ಸುಳ್ಳೋ ಪೊಳ್ಳೋ ಹೇಳ್ತೀವಿ, ಡಿಗ್ರಿ ಕೊಡ್ತೀವಿ, ನಿಂಗೆ ಒಂದು ಕೆಲಸ ಸಿಗುತ್ತೆ, ಇನ್ ಗೆಟ್ ಲಾಸ್ಟ್. ಈ ಥರ ಇಲ್ಲ ನಮ್ಮಲ್ಲಿ. ಬುದ್ಧಿಯನ್ನು ಅರಳಿಸುವಂಥ ಚರ್ಚೆ ಆಗಬೇಕು, ಡಿಬೇಟ್ ಆಗಬೇಕು. ನಾವು ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪದೇ ಇರ್ಬೋದು, ಪರವಾಗಿಲ್ಲ, ಇಟ್ಸ್ ಆಲ್ ರೈಟ್, ಲೆಟ್ಸ್ ಬ್ರೈನ್ ಸ್ಟಾರ್ಮ್. ನಿಮ್ಮ ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ಹೀಗಾಗಿ ನಮ್ಮಲ್ಲಿ ಇಷ್ಟು ಮತಗಳು, ಇಷ್ಟು ಪಂಥಗಳು, ಇಷ್ಟು ಅಭಿಪ್ರಾಯಗಳು, ಎಲ್ಲರೂ ಕೂಡ ಫಿಯರ್ಸ್ ಆಗಿ ಚರ್ಚೆ ಮಾಡ್ತೀವಿ. ಆಕ್ಚುಲಿ ಅದೇ ಒಟ್ಟಿಗೆ ಊಟ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದ ನೋಡಿದಾಗ ಇನ್ನೊಂದು ಪ್ರಶ್ನೆ ಕಾಡುತ್ತೆ ನನಗೆ, ಹರೀಶ್ ಕಶ್ಯಪ್ ಜಿ. ಈ ಧರ್ಮ, ಸಂಸ್ಕಾರ, ಶಾಸ್ತ್ರಗಳ ವಿಚಾರವಾಗಿ ನಂಬಿಕೆ ಕಳ್ಕೊಳ್ಳೋ ರೀತಿ ಮಾಡಿದವ್ರು ಯಾರು ಅಂತ ಹೇಳಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಯಾವ ರೀತಿ ಹಾವಳಿ, ಜಸ್ಟ್ ಪೇಜ್ ಓಪನ್ ಮಾಡಿದರೆ ಸಾಕು, 10 ಥರದ ಜ್ಯೋತಿಷಿಗಳು ಬರ್ತಾರೆ. ಒಂದು ಚಾನಲ್ ಚೇಂಜ್ ಮಾಡಿಬಿಟ್ರೆ ಸಾಕು, ಅಥವಾ ಒಂದು ಪೇಜ್ನ ಚೇಂಜ್ ಮಾಡಿಬಿಟ್ರೆ ಸಾಕು, ಅಲ್ಲಿ ಇನ್ನೊಬ್ಬ ನವರತ್ನ ಮಾಲೆ ಹಾಕೊಂಡು ಕೂತಿರ್ತಾನೆ, ಇನ್ನೊಂದು ಥರದ ಮಾಲೆ ಹಾಕೊಂಡು ಕೂತಿರ್ತಾನೆ, ಇನ್ನೊಂದು ತರಹೇವಾರಿ ವೇಷಗಳು, ತರಹೇವಾರಿ ಪರಿಹಾರಗಳು. ನಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರೋದು ಹೇಗೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಜೊತೆಗೆ ಯಾವುದು ಅಸಲಿ ಜ್ಯೋತಿಷ್ಯ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಸೊ ನಾವು ಜ್ಯೋತಿಷ್ಯವನ್ನು ನಂಬಬೇಕಾ? ಈ ಶಾಸ್ತ್ರಗಳನ್ನು ನಂಬದೇ ಇರೋ ರೀತಿಯಲ್ಲಿ ಮಾಡಿದವರು ಯಾರು? ಇದಕ್ಕೆ ಕಾರಣೀಕರ್ತರು ಯಾರು ಅನ್ನೋಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಜ್ಯೋತಿಷ್ಯ ಅಥವಾ ಧರ್ಮಶಾಸ್ತ್ರಗಳನ್ನು ಮಾತ್ರ ಯಾಕೆ ಪರಿಗಣಿಸಬೇಕು? ಹಾಗೆ ಯಾವುದೆಲ್ಲ ಅತಿ ಸರ್ವತ್ರಂ ವರ್ಜಯೇತ್, ಯಾವುದು ಅತಿ ಆಗ್ತದೋ ಅದು ವ್ಯರ್ಥಕ್ಕೆ ಹೋಗ್ತದೆ ಅಂತಂತಾನೇ ನಮ್ಮ ಅನುಭವದಲ್ಲಿರೋದು. ನೀವು ಹಾಲನ್ನು ಅತಿಯಾಗಿ ಕುಡಿದ್ರೆ ಅದು ವಿಷವೇ, ನೀವು ವಜ್ರವನ್ನು ವಿಪರೀತ ಧರಿಸಿದ್ರೆ ಅದು ಹಾಳೆ. ಅವರು ಹೇಳ್ತಾರೆ ಇದನ್ನ ಪಾಲನೆ ಮಾಡಿದರೆ ಇದು ಧರ್ಮ ಅಂತ ಹೇಳ್ತಾರೆ ಅವರು. ಅದಕ್ಕೆ ಯಾವುದನ್ನು ಅತಿಯಾದ ಬಳಕೆ ಆಗ್ತದೋ, ಜ್ಯೋತಿಷ್ಯವಾಗಲಿ ಅಥವಾ ಧರ್ಮಶಾಸ್ತ್ರಗಳಾಗಲಿ ಅಥವಾ ಯಾವುದೇ ವಿಷಯ, ಅದನ್ನು ಜ್ಯೋತಿಷ್ಯವನ್ನು ಅಥವಾ ಧರ್ಮಶಾಸ್ತ್ರವನ್ನು ಮಾತ್ರ ಅಥವಾ ಪಾಲಿಟಿಕ್ಸನ್ನು ಮಾತ್ರ ಅಥವಾ ಮಾಧ್ಯಮ ಅದನ್ನು ಬೆರಳು ಮಾಡಿ ಅದೊಂದರಿಂದಲೇ ಸಮಸ್ಯೆ ಆಗಿದೆ, ಅದರ ನಂಬಿಕೆ ಹೋಗ್ತಾ ಇದೆ. ಯಾವುದೆಲ್ಲ ಇವತ್ತು ಇಂಜಿನಿಯರ್ ಅಲ್ಲದೆ ಇರೋ ಹುಡುಗಿನೇ ಇಲ್ಲ, ಅದರಷ್ಟು ವೇಸ್ಟ್ ಆಗಿರೋದು ಯಾವುದೂ ಇಲ್ಲ ಇವತ್ತು, ಹೌದಾ ಇಲ್ಲೋ? ಸೊ ನಾವು ಇಂಜಿನಿಯರನ್ನು ಬೈಯೋಕ್ಕಾಗತ್ತೆ? ಆಗೋದಿಲ್ಲ. ಸೊ ಯಾವುದರ ಬಳಕೆ ಎಷ್ಟು ಇರಬೇಕು ಜೀವನದಲ್ಲಿ ಅಷ್ಟಿದ್ರೆ ಚೆನ್ನ. ಎಲ್ಲದನ್ನೂ ಜ್ಯೋತಿಷ್ಯದ ಆ್ಯಂಗಲಲ್ಲೇ ನೋಡೋಕ್ಕೆ ಶುರು ಮಾಡಿದ್ರೆ, ಎಲ್ಲವನ್ನೂ ಸಂಸ್ಕೃತದ ಆ್ಯಂಗಲಲ್ಲೇ, ಋಷಿಗಳ ಆ್ಯಂಗಲಲ್ಲೇ ಯೋಚನೆ ಮಾಡಿದ್ರೆ, ಅಥವಾ ಎಲ್ಲದನ್ನೂ ಪೊಲಿಟಿಕಲ್ ಆ್ಯಂಗಲಿಂದನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದೆಲ್ಲೋ ಕೊಳಿಯೋಕ್ಕೆ ಶುರು ಆಗ್ತದೆ ಒಳಗಡೆಯಿಂದ. ಉದ್ದೇಶ ಏನಂತಂದ್ರೆ ಗುರುಗಳೇ, ಜನಸಾಮಾನ್ಯರಿಗೆ ಇದರ ಪರಿಕಲ್ಪನೆ ಏನು, ಅರ್ಥ ಏನು ಅನ್ನೋದು ಗೊತ್ತಾಗಲಿ ಅಂತ. ಯಾಕಂದ್ರೆ ಶಾಸ್ತ್ರ ಅಂತ ನಾವು ಒಂದ್ಸರಿ ನಂಬ್ಕೊಂಡು ಹೋದ್ರೆ ಬಿಡೋದೇ ಇಲ್ಲ ಅವರು. ಇದಕ್ಕೆ ಪರಿಹಾರ ಏನಂತಂದ್ರೆ ನೀವು 1 ಲಕ್ಷ ರೂಪಾಯಿ ಕೊಡು, ನಾಳೆನೇ ನಿನ್ನ ಕನ್ಯಾ ಸಿಗುತ್ತೆ, ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೋಮ ಮಾಡಿಸು ಅಂತ ಹೇಳ್ತಾರೆ. ನಿಮ್ಮ ಮೊದಲನೇ ಪ್ರಶ್ನೆಗೆ ನಾನು ಹೇಳಿದ್ದು, ಯಾಕೆ ಅದರಲ್ಲಿ ಜನಕ್ಕೆ ನಂಬಿಕೆ ಹೇಗೆ ಬರೋಕ್ಕೆ ಸಾಧ್ಯ ಅಥವಾ ನಂಬಿಕೆ ಯಾಕೆ ವಿಘಟಿತ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಉತ್ತರ ಕೊಟ್ಟಿದ್ದು, ಅತಿಯಾಗಿರ್ತಕ್ಕಂಥದ್ದು. ಎರಡನೇದು ಧರ್ಮಾಚರಣೆ, ಜ್ಯೋತಿಷ್ಯ ಅಂತ ಕೇಳಿದ್ರಿ ಅಲ್ವಾ. ಧರ್ಮಶಾಸ್ತ್ರಗಳ ಮುಖ್ಯವಾಗಿರ್ತಕ್ಕಂಥ ಅಂಗ ಜ್ಯೋತಿಷ್ಯ ಜ್ಞಾನ ಇಲ್ಲದೆ ಧರ್ಮಶಾಸ್ತ್ರಗಳನ್ನು ಹೇಳಲಿಕ್ಕೆ ಆಗಲ್ಲ. ಪೌರೋಹಿತ್ಯಕ್ಕೂ ಜ್ಯೋತಿಷ್ಯ ಬೇಕು, ಧರ್ಮಶಾಸ್ತ್ರಗಳ ಅಧ್ಯಯನಕ್ಕೂ ಜ್ಯೋತಿಷ್ಯ ಬೇಕು. ಈ ಜ್ಯೋತಿಷ್ಯದ 2 ಅಂಗ, ಒಂದು ಜ್ಯೋತಿಷ್ಯದ ಗ್ರಹ ಹೋರಾಶಾಸ್ತ್ರ, ಇನ್ನೊಂದು ಫಲಭಾಗ. ಫಲಭಾಗದಲ್ಲಿ ಏನಾಗ್ತದೆ, ಅದು ಸ್ವಲ್ಪ ಸೂಕ್ಷ್ಮ ಇದೆ ವಿಷಯ. ಅದನ್ನು ಫಿಸಿಕಲ್ ಆಗಿ ನಾವು ಅದನ್ನು ಹೇಳಲಿಕ್ಕೆ ಬರಲ್ಲ. ಅದು ಕಾರ್ಮಿಕ್ ಎನರ್ಜಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕರ್ಮ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಕನ್ಫ್ಯೂಷನ್. ಇವಾಗ ನೀವು ಸೂರ್ಯ ಹುಟ್ಟೋದಾಗಲಿ, ಚಂದ್ರ ಹುಟ್ಟೋದಾಗಲಿ, ಸಂಜೆ ಸೂರ್ಯಾಸ್ತವಾಗಲಿ ಅಥವಾ ಗ್ರಹಣಗಳಾಗಲಿ, ಇದೆಲ್ಲವೂ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ವಿ ಕ್ಯಾನ್ ಫೀಲ್ ಇಟ್, ವಿ ಸಿ ಇಟ್. ಆದರೆ ಫಲಭಾಗದಲ್ಲಿ ಏನಾಗ್ತದೆ, ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಕ್ಯಾನ್ಸರ್ ಬಂದಿದೆ, ಯಾವುದೋ ಒಂದು ಬರಬಾರ್ದಿರುವಂಥ ಕಷ್ಟ ಬಂದಿದೆ, ಇದನ್ನು ಓನ್ಲಿ ಹೀ ಕ್ಯಾನ್ ಸಿ. ಬಟ್ ಫಲಭಾಗದ ಜ್ಯೋತಿಷ್ಯ ಭಾಗವು ಅದು ಯಾಕೆ ಬರಲಿಕ್ಕೆ ಸಾಧ್ಯ ಆಯಿತು ಅವನಿಗೆ ಅಂತಂತ ಫಲಭಾಗದಲ್ಲಿ ಅದು ಕಾರಕತ್ವ ಜ್ಞಾನ ಅಂತಂತ ಹೇಳ್ತಾರೆ. ಕಾರಕತ್ವದ ಸಬ್ಜೆಕ್ಟ್ ಚಾಪ್ಟರ್ಗಳೇ ಇದೆ. ಸೊ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರ ಇಂಟರ್ಪ್ರಿಟೇಷನ್ನಲ್ಲಿ ಅಷ್ಟು ಜನ ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. 15 ರೂಪಾಯಿಗೆ ಕೆಲಸ ಆಗಲ್ಲ, ಹಾಗಂತ ಖರ್ಚೇ ಇಲ್ಲದೇನೂ ಕೆಲಸ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಟು ಡೀಲ್ ವಿತ್ ಕರ್ಮ, ದ ಎನರ್ಜಿ ಆಫ್ ಕರ್ಮ. ಇಟ್ ಈಸ್ ಈಸಿಯರ್ ವೆನ್ ಕಂಪೇರ್ಡ್ ವೆನ್ ಯು ಆರ್ ಡೀಲಿಂಗ್ ವಿತ್ ಎ ಬಾಡಿ. ದೈಹಿಕವಾಗಿರ್ತಕ್ಕಂಥ ವಿಷಯಗಳಿಂದ ನೀವು ಕಂಪೇರ್ ಮಾಡಿದಾಗ ಅದು ಸುಲಭ.
ಆದರೆ ಜ್ಯೋತಿಷ್ಯ ಮತ್ತು ಫಲಭಾಗ ಅದು ಕಾರ್ಮಿಕ್ ಎಫೆಕ್ಟ್ಸ್ ಮೇಲೆ ಕೆಲಸ ಮಾಡ್ತದೆ, ಕಣ್ಣಿಗೆ ಕಾಣೋದಿಲ್ಲ ಅದು, ಆಯಿತಾ. ಆದರೆ ಆ ಒಂದು ನಮ್ಮ ಪ್ರಾಚೀನರು ಕೊಟ್ಟಿರ್ತಕ್ಕಂತಹ ಭೃಗ್ವಾದಿ ಋಷಿಗಳು ಕೊಟ್ಟಿರ್ತಕ್ಕಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನವು ನಮಗೆ ಆ ಕರ್ಮದ ವಿಷಯವನ್ನು ತೋರಿಸ್ತದೆ, ಆಯಿತಾ. ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯ, ಮಿಸ್ಯೂಸ್ ಆಫ್ ದ ಸಿಚುವೇಶನ್ ಇತ್ಯಾದಿಗಳು ಅಲ್ಲಿ ಘಟಿಸಲಿಕ್ಕೆ ಸಾಧ್ಯ ಉಂಟು. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಗುರುಗಳೇ. ಅದಕ್ಕೆ ಹಾಗಾಗಿ ಅದನ್ನು ಮಿಸ್ಯೂಸನ್ನೇ ಮುಂದೆ ಇಟ್ಕೊಂಡು ಹೇಗೆ ಮೆಡಿಸನನ್ನು ಬಿಡಲಿಕ್ಕಾಗೋದಿಲ್ವೋ, ಪಾಲಿಟಿಕ್ಸ್ ಇರೋದು ಎಲ್ಲರೂ ಕೂಡ ಭ್ರಷ್ಟರೇ ಅಂತ ಆದರೂ ಕೂಡ ಹೇಗೆ ಪಾಲಿಟಿಕ್ಸ್ನ ಬಿಡೋಕ್ಕಾಗೋದಿಲ್ವೋ, ಹಾಗೆ ಧರ್ಮಶಾಸ್ತ್ರಗಳನ್ನು, ಧರ್ಮಜ್ಞಾನವನ್ನು, ವಿಶೇಷವಾಗಿ ಜ್ಯೋತಿಷ್ಯವನ್ನು, ಅದರಲ್ಲಿರ್ತಕ್ಕಂತಹ ಕೆಲವು ಮಾಲ್ ಪ್ರಾಕ್ಟೀಸಸ್ ಏನಿದೆ, ತಪ್ಪು ನಡವಳಿಗಳಿಗೇನಿದೆ, ಅದರಿಂದ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳನ್ನು ನಾವು ಬಿಡಲಿಕ್ಕೆ ಆಗಲ್ಲ, ಬಿಡಬಾರದು. ಗಮನಿಸ್ತಾ ಇದ್ರಿ ಅನೇಕ ವಿಚಾರಗಳ ಬಗ್ಗೆ ಈ ಆಧ್ಯಾತ್ಮ ಸಂಗಮದ ಮೂಲಕ ಹರೀಶ್ ಕಶ್ಯಪ್ ಅವರು ಹಾಗೆಯೇ ಡಾಕ್ಟರ್ ವಿ ಆರತಿ ಅವರು ಸಂದೇಶವನ್ನು ಕೊಟ್ಟರು. ಆಧ್ಯಾತ್ಮ ಮತ್ತು ಧರ್ಮ ಯಾವ ರೀತಿ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದು, ಜೊತೆಗೆ ಈ ಧರ್ಮ ಜಾಗೃತಿಯ ಬಗ್ಗೆ ನಾವು ಯಾವ ರೀತಿ ಜಾಗೃತಿ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ನಮ್ಮ ವೀಕ್ಷಕರಿಗೆ, ನಮಗೆ ಬಹಳ ಸರಳವಾಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು ಆರತಿ ಮೇಡಮ್, ಹಾಗೆಯೇ ಹರೀಶ್ ಕಶ್ಯಪ್ ಜಿ, ನಿಮಗೂ ಕೂಡ ಧನ್ಯವಾದಗಳು.